ನಮಸ್ಕಾರ ಗೆಳೆಯರೆ, ನನ್ನ ಕನ್ನಡ ನಾಡಿನ ಎಲ್ಲಾ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸ್ವಾಗತ. ಎಂಕರೇಜ್ ಇಂಡಿಯಾ IAS ಕಡೆಯಿಂದ KS ನ ಹೊಸ ಬ್ಯಾಚ್ಗಳು ನಾವು ಸ್ಟಾರ್ಟ್ ಮಾಡಕ್ಕೆ ಹೊರಟಿದೀವಿ. ಸೊ ಯಾರೆಲ್ಲ KS ಆಕಾಂಕ್ಷಿಗಳಿದ್ದೀರಾ, ಯಾರೆಲ್ಲ ನಿಮ್ಮ ಮೈನ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ಪ್ರಿಲಿಮ್ಸ್ ಅಲ್ಲಿ ಫೇಲ್ ಆಗಿದ್ದೀರಾ ಅಥವಾ ಮೈನ್ಸ್ ಅಲ್ಲಿ ನಿಮಗೆ ಸರ್ಟೈನ್ ಚಾನ್ಸಸ್ ಲಿಟಲ್ ಬಿಟ್ ನಿಮ್ಮ ಎಫರ್ಟ್ಸ್ ಆಗಿರ್ಬೋದು, ಲಿಟಲ್ ಬಿಟ್ ಮಿಸ್ಟೇಕ್ಸ್ ಇಂದ ನೀವು ಹೊರಗುಳಿದಿರದಿದ್ರೆ ನಿಮಗೆ ಇದೊಂದು ಸದುಪಯೋಗನೇ ಅನ್ಕೊಳ್ಳಿ. ನಮ್ಮ ಕಡೆಯಿಂದ ಒಂದು ಕಾಂಪ್ರಹೆನ್ಸಿವ್ KS ಬ್ಯಾಚಸ್ ಸ್ಟಾರ್ಟ್ ಮಾಡ್ತಿದೀವಿ ಫಾರ್ ಬೋತ್ ಪ್ರಿಲಿಮ್ಸ್ಗೆ ಹಾಗೂ ಮೈನ್ಸ್ಗೆ ಹಾಗೂ ಇಂಟಿಗ್ರೇಟೆಡ್ ಬ್ಯಾಚಸ್. ಅದರ ಜೊತೆಗೆ ನಾವು ಟೆಸ್ಟ್ ಸೀರೀಸ್ ಸಹ ಲಾಂಚ್ ಮಾಡ್ತಿದೀವಿ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಸೊ KS ಬ್ಯಾಚಸ್ ನಮ್ಮ ಎಂಕರೇಜ್ ಇಂಡಿಯಾ ಕಡೆಯಿಂದ KS ಬ್ಯಾಚಸ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ May 1st. ಸೊ ಇವಾಗ ಬರುವ ಮೇ ತಿಂಗಳ 1ನೇ ತಾರೀಕಿಂದ ನಮ್ಮ KS ಪ್ರಿಲಿಮ್ಸ್ ಹಾಗೂ KS ಮೈನ್ಸ್ ಹಾಗೂ KS ಇಂಟಿಗ್ರೇಟೆಡ್ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರು ಈ ಒಂದು ನಂಬರ್, ನಮ್ಮ ಇನ್ಸ್ಟಿಟ್ಯೂಟ್ ನ ನಂಬರ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಡೀಟೇಲ್ಸ್, ಫೀ ಸ್ಟ್ರಕ್ಚರ್ ಇದನ್ನೆಲ್ಲ ತಿಳ್ಕೋಬಹುದು. ಸೊ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋನ. ಇದು ನಮ್ಮ ಬ್ಯಾಚ್ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡೆಡ್ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮೈನ್ಸ್ ಕ್ಲಾಸಸ್ ನಾವು ಮಾಡ್ತೀವಿ, ಅದರ ಜೊತೆಗೆ ಪ್ರಿಲಿಮ್ಸ್ ಕ್ಲಾಸಸ್ ಸಪರೇಟ್ ಆಗಿ ನಡೆಯುತ್ತೆ, ಅದರ ಜೊತೆಗೆ ಇಂಟಿಗ್ರೇಟೆಡ್ ಬ್ಯಾಚಸ್ ಸಹ ಇರುತ್ತದೆ. ಈ ಒಂದು ಪ್ರೋಗ್ರಾಮ್ ಸ್ಪೆಸಿಫಿಕಲಿ KS ಗೋಸ್ಕರನೇ ನಾವು ಡಿಸೈನ್ ಮಾಡಿದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಫೋಕಸಿಂಗ್ ಆನ್ KS, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ AC ರೆವಿನ್ಯೂ ಆಗೋದಿಕ್ಕೆ, ಮತ್ತೆ DOSP ಆಗೋದಿಕ್ಕೆ, ACP ಆಗೋದಿಕ್ಕೆ, ಮತ್ತೆ ನೀವು ಎಕ್ಸಿಕ್ಯೂಟಿವ್ ಆಫೀಸರ್ ಆಗೋದಿಕ್ಕೆ, ACCT ಆಗೋದಿಕ್ಕೆ, ಮತ್ತೆ ನೀವು ಯಾವ್ದೆಲ್ಲ ಗ್ರೂಪ್ A ಹಾಗೂ ಗ್ರೂಪ್ B ವೃಂದದ ತಹಸೀಲ್ದಾರ್ ಆಗಲಿಕ್ಕೆ ಇಷ್ಟ ಪಡ್ತಿದ್ದೀರಿ ಅವರೆಲ್ಲರೂ ಈ ಒಂದು ಬ್ಯಾಚ್ಗೆ ನೀವು ಜಾಯಿನ್ ಆಗಬಹುದು. ಸೊ ಇದೊಂದು ನಮ್ಮ ಸೈಕಲ್ ಹೆಂಗ್ ನಡೆಯುತ್ತೆ ಅಂತ ಹೇಳಿದ್ರೆ, ಪ್ರಿಲಿಮ್ಸ್ ಯಾರೆಲ್ಲ ಹೊಸಬರು ಇರ್ತೀರಿ ಅವ್ರಿಗೆಲ್ರಿಗೂ ಪ್ರಿಲಿಮ್ಸ್ ಆದ ನಂತರ ಮೈನ್ಸ್ ಹಾಗೂ ಇಂಟಿಗ್ರೇಟೆಡ್ ಬ್ಯಾಚಸ್ ಎಲ್ಲ ನಡೆಯುತ್ತೆ. ಈ ಒಂದು ಬ್ಯಾಚಸ್ಗೆ ಯಾರೆಲ್ಲ ಜಾಯಿನ್ ಆಗಬಹುದು ಅಂತ ಹೇಳಿದ್ರೆ, ಆಸ್ಪಿರೆಂಟ್ಸ್ ಏಮಿಂಗ್ ಟು ಬಿಕಮ್ KS ಸಿವಿಲ್ ಸರ್ವೆಂಟ್ ಹಾಗೂ ಬಿಗಿನರ್ಸ್ ಯಾರೆಲ್ಲ ಸ್ಕ್ರಾಚ್ ನಿಂದ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅವರೆಲ್ಲರೂ ಜಾಯಿನ್ ಆಗಬಹುದು. ಮತ್ತೆ ರಿಪೀಟರ್ಸ್ ಯಾರೆಲ್ಲ ಪ್ರಿಲಿಮ್ಸ್ ಅಲ್ಲಿ ನಿಮಗೆ 1-2 ಮಾರ್ಕ್ಸ್ ಇಂದ ನೀವು ಹೊರಗುಳಿದಿದ್ದೀರಿ, ಇಲ್ಲ ನಿಮಗೆ ಪ್ರಿಲಿಮ್ಸ್ ಇಂದ ತುಂಬಾ ಮಾರ್ಜಿನ್ ಇಂದ ನೀವು ಹೊರಗುಳಿದಿದ್ದೀರಿ, ನಿಮ್ಗೆಲ್ರೂ ಒಂದು ಸ್ಟ್ರಕ್ಚರ್ಡ್ ಮ್ಯಾನರ್ ಆಗಿ, ಒಂದು ಪ್ರಿಸೈಸ್ ಮ್ಯಾನರ್ ಆಗಿ ನಾವು ಪ್ರಿಪರೇಷನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಕರ್ನಾಟಕದ ಅತಿ ಒಂದು ಉನ್ನತವಾದ ಹುದ್ದೆಗಳಾದ KS GP ಗ್ರೂಪ್ A ಗ್ರೂಪ್ B ಸರ್ವಿಸಸ್ಗೆ ಹೋಗಬೇಕು ಅಂತ ಹಠದಿಂದ ಇದ್ದೀರಿ ಅವರೆಲ್ಲರೂ ಜಾಯಿನ್ ಆಗಬಹುದು. ನೆಕ್ಸ್ಟ್ ಬ್ಯಾಚ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಬ್ಯಾಚ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 1st of May 2026 ನಮ್ಮ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಕಮಿಂಗ್ ನೋಟಿಫಿಕೇಶನ್, ಸೊ KS ನ ಅಪ್ಕಮಿಂಗ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಸರ್, ನೀವು ಬ್ಯಾಚಸ್ ಸ್ಟಾರ್ಟ್ ಮಾಡ್ತಿದ್ದೀರಿ ಬಟ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ ಹೇಳಿದ್ರೆ, ನಾವು ಮೊದಲಿನಿಂದ ಯಾರೆಲ್ಲ KS ಎಕ್ಸಾಮ್ ಬರೀತಿದ್ದೀರಿ ಅವರಿಗೆ ನಿಮ್ಮ ಮೈನ್ಸ್ ಎಕ್ಸಾಮ್ ಆದಲಿಂದ ನಾವು ನಿಮಗೆ ಪ್ರತಿಯೊಂದು ಡೇಟ್ಸು, ಪ್ರತಿಯೊಂದು ಹಂತವಾಗಿ ಮಾಹಿತಿಯನ್ನು ಕೊಡ್ತಿದ್ದೀವಿ, ಪ್ರತಿಯೊಂದು ಜುನ್ಯೂನ್ ಹಾಗೂ ಅಕ್ಯುರೇಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇದರ ಬಗ್ಗೆ ಯಾರೆಲ್ಲ ಈ ಬಾರಿ ಇಂಟರ್ವ್ಯೂ ಅಟೆಂಡ್ ಆಗ್ತಿದ್ದಾರೆ ಕ್ಯಾಂಡಿಡೇಟ್ಸ್ ಅವರನ್ನ ನೀವು ಕೇಳಿ ತಿಳಿಯಬಹುದು. ಸೊ ಅದರಂತೆ ನಮಗೆ ಇರುವ ಮಾಹಿತಿ ಪ್ರಕಾರ ಇವಾಗ ಏನು ಜೂನ್ 10ನೇ ತಾರೀಕು ನಿಮಗೆ KS ಇಂಟರ್ವ್ಯೂ ನಡೀತಿದೆ. KS GP 384 ಪೋಸ್ಟ್ಗೆ ಅವರ ಇಂಟರ್ವ್ಯೂ ಜೂನ್ 10ನೇ ತಾರೀಕು ಮುಗಿದು ವಿತಿನ್ 1 ವೀಕ್ ಅವರಿಗೆ ರಿಸಲ್ಟ್ಸ್ ಬರುತ್ತೆ. ಆ ವೀಕ್ ಆದ ನಂತರ 1 to 2 months ಅಲ್ಲಿ ನಿಮ್ಮ ಹೊಸ ಅಧಿಸೂಚನೆಗಳು ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಇದನ್ನೆಲ್ಲ ಕೌಂಟ್ ಮಾಡಿದ್ರೆ ಒಂದು 2 to 3 months ಅಲ್ಲಿ ನಿಮಗೆ ಹೊಸ ಅಧಿಸೂಚನೆ, ನ್ಯೂ ನೋಟಿಫಿಕೇಶನ್ ಬರುತ್ತೆ. ಸೊ ನ್ಯೂ ನೋಟಿಫಿಕೇಶನ್ ಇನ್ನು ಜಾಸ್ತಿ ಏನು ತಡ ಆಗೋದಿಲ್ಲ. ಒಂದು 2 to 3 months ಇರೋದ್ರಿಂದ ನಿಮ್ಮ ಪ್ರಿಪರೇಷನ್ ಈಗಲಿಂದಾನೇ ನೀವು ಚುರುಕುಗೊಳಿಸ್ಕೋಬೇಕು, ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, ವಾಟ್ ದ ಕೋರ್ಸ್ ಪ್ರೊವೈಡ್ಸ್. ನಮ್ಮಲ್ಲಿರುವ ಕೋರ್ಸ್ ಅಲ್ಲಿ ನಿಮಗೆ ಏನೇನೆಲ್ಲ ಇನ್ಕ್ಲೂಡೆಡ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಒಂದು ಕೋರ್ಸ್ ಅಲ್ಲಿ ಪ್ರಿಲಿಮ್ಸ್ ಹಾಗೂ ಮೈನ್ಸ್ ಬ್ಯಾಚಸ್ ಸಹ ಇರ್ತದೆ. ಲೈವ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡ್ತೀವಿ ನಾವು. ಸೊ ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗಿರ್ಬೋದು, ಡೌಟ್ ಸಾಲ್ವಿಂಗ್ ಸೆಷನ್ಸ್ ಆಗಿರ್ಬೋದು, ನಿಮ್ಮ ಒಂದು KS ಮೆಂಟರ್ ಜೊತೆ ಇಂಟ್ರಾಕ್ಷನ್ ಆಗಿರ್ಬೋದು. ಇದರ ಜೊತೆಗೆ ಮೈನ್ಸ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಆನ್ಸರ್ ರೈಟಿಂಗ್ ಸೆಷನ್ಸ್ ಇರ್ತದೆ. ಮತ್ತೆ ಹೈ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ ಪ್ರಿಲಿಮ್ಸ್ಗೆ ಹಾಗೂ ಅದರ ಜೊತೆಗೆ ಮೈನ್ಸ್ಗೆ. ಪ್ರಿಲಿಮ್ಸ್ಗೆ ಒಂದು ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ, ಮೈನ್ಸ್ಗೆ ಒಂದು ಸಪರೇಟ್ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀವಿ.
ಇದರ ಜೊತೆಗೆ ನಾವು ಇಂಟಿಗ್ರೇಟೆಡ್ ಬ್ಯಾಚ್ ಅಲ್ಲಿ ಇರುವವರಿಗೆ 2 ಮೆಟೀರಿಯಲ್ ಸಹ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಹೇಗಿರ್ತದೆ ಅಂತ ಹೇಳಿದ್ರೆ, ಪ್ರಿಲಿಮ್ಸ್ ಯಾರು ಫೋಕಸ್ ಮಾಡಿ ಪ್ರಿಲಿಮ್ಸ್ ಮೇಲೆನೆ ನೀವು ಫೋಕಸ್ ಮಾಡಿ ಪ್ರಿಪರೇಷನ್ ಮಾಡುವವರಿಗೆ ಸೆಕ್ಷನಲ್ ಹಾಗೂ ಫುಲ್ ಅಂಡ್ ಟೆಸ್ಟ್ಗಳು ನಾವು ಸ್ಟಾರ್ಟ್ ಮಾಡ್ತಿದೀವಿ ಅತಿ ಶೀಘ್ರದಲ್ಲೇ. ಅದರ ಸ್ಕೆಡ್ಯೂಲ್ ಸಹ ನಾಳೆ ನಾಳಿದ್ದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ಅದರ ಜೊತೆಗೆ ಮೈನ್ಸ್ ಆನ್ಸರ್ ರೈಟಿಂಗ್, ಮೈನ್ಸ್ ಟೆಸ್ಟ್ ಸೀರೀಸ್ ನಾವು 3 ವಿಧವಾಗಿ ಡಿವೈಡ್ ಮಾಡ್ತಿದೀವಿ. ಒಂದು ಏನಂದ್ರೆ ನಿಮಗೆ ರೆಡ್ ಟೆಸ್ಟ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತಿದೀವಿ. ಅದರ ಜೊತೆಗೆ ನಿಮಗೆ ಯೆಲ್ಲೋ ಟೆಸ್ಟ್ ಸೀರೀಸ್ ಸಹ ಅವೈಲೇಬಲ್ ಇರ್ತದೆ. ಮತ್ತೆ ನಿಮಗೆ ಒಂದು ಕಾಂಪ್ರಹೆನ್ಸಿವ್ ಪ್ರಿಪರೇಷನ್ ಆಗಿ ನೀವು ಮಾಡಲಿಕ್ಕೆ ಇಷ್ಟಪಡ್ತಿದ್ರೆ, ಯಾರಿಗೆ ನಮಗೆ ಕ್ಲಾಸಸ್ ಬೇಡ ಸರ್, ನಮಗೆ ಪ್ರಿಲಿಮ್ಸ್ ಬೇಡ, ಮೈನ್ಸ್ ಬೇಡ, ಓನ್ಲಿ ವಿ ನೀಡ್ ಟು ಫೋಕಸ್ ಆನ್ ಟೆಸ್ಟ್ ಸೀರೀಸ್ ಬಿಕಾಸ್ ನಾವು ಮೈನ್ಸ್ ಅಲ್ಲಿ ಹಿಂದೆ ಉಳಿದು ಬಿಟ್ಟಿದೀವಿ, ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ, ನಮಗೆ ನಾಲೆಡ್ಜ್ ಇದೆ, ಬರೀ ಟೆಸ್ಟ್ ಸೀರೀಸ್ ಪ್ರೊವೈಡ್ ಮಾಡಿ ಅನ್ನೋರಿಗೆ ಗ್ರೀನ್ ಬ್ಯಾಚ್ ಟೆಸ್ಟ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಇದರಲ್ಲಿ ಸುಮಾರು ಟೆಸ್ಟ್ಗಳು ಇರ್ತದೆ. ಇದರ ಬಗ್ಗೆ ಒಂದು ಕಾಂಪ್ರಹೆನ್ಸಿವ್ ವಿಡಿಯೋ ನಾನು ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್, ಟೆಸ್ಟ್ ಸೀರೀಸ್ ಜೊತೆಗೆ ನಾವೇನೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂದ್ರೆ, ನಿಮಗೆ ಪರ್ಸನಲ್ ಗೈಡೆನ್ಸ್ ಹಾಗೂ ಮೆಂಟರ್ಶಿಪ್ ಇರ್ತದೆ, ಡೌಟ್ ಸಾಲ್ವಿಂಗ್ ಸೆಷನ್ಸ್ ಸಹ ಇರ್ತದೆ, ಮತ್ತೆ ನಿಮ್ಗೊಂದು ಸ್ಟ್ರಕ್ಚರ್ಡ್ ಪ್ರಿಪರೇಷನ್ ಪ್ಲಾನ್ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದಾನೇ ನಿಮ್ಗೊಂದು ಟೈಮ್ ಟೇಬಲ್ ಹಾಕೊಡ್ತೀವಿ, ಹೇಗೆ ನಿಮ್ಮ ಪ್ರಿಪರೇಷನ್ ಆಗಬೇಕು. 3 months ಪ್ಲಾನ್ ಹಾಗೂ 5 months ಪ್ಲಾನ್ ಹಾಗೂ 7 months ಪ್ಲಾನ್, ಇದನ್ನೆಲ್ಲ ನೀವು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇದನ್ನೆಲ್ಲ ನಾವು ನಿಮಗೆ ನಾವು ನಮ್ಮ ಕ್ಲಾಸಸ್ ಅಲ್ಲಿ ನಾವು ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಈ ಪ್ರೋಗ್ರಾಮ್ ನ ಡ್ಯೂರೇಷನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಇವಾಗ ಪ್ರಿಲಿಮ್ಸ್ ಬ್ಯಾಚ್ ಸ್ಪೆಷಲಿ ಯಾರೆಲ್ಲ ಓನ್ಲಿ ಪ್ರಿಲಿಮ್ಸ್ ಜಾಯಿನ್ ಆಗ್ತೀರಾ ಅವ್ರಿಗೆ 5 ರಿಂದ 6 ತಿಂಗಳು ನಮಗೆ ಕಡಾಖಂಡಿತವಾಗಿ ಬೇಕೇ ಬೇಕಾಗಿರ್ತದೆ. ಸೊ ದ ಬ್ಯಾಚ್ ವಿಲ್ ಬಿ ಅಕ್ಯುಮುಲೇಟಿಂಗ್ ಫಾರ್ ಅಬೌಟ್ 5 to 6 months. ಯಾರೆಲ್ಲ ಮೈನ್ಸ್ ಜಾಯಿನ್ ಆಗ್ತೀರಿ ಅವ್ರಿಗೂ ಸಹ 5 to 6 months ಬ್ಯಾಚ್ ಇರ್ತದೆ. ಯಾರು ಇಂಟಿಗ್ರೇಟೆಡ್ ಬ್ಯಾಚ್ ಜಾಯಿನ್ ಆಗ್ತೀರಿ ಅವ್ರಿಗೆ ಪ್ರಿಲಿಮ್ಸ್ ಆದ ಮೇಲೆ ಒಂದು 3 months ಕೋರ್ಸ್ ಮಾಡ್ತೀವಿ. ಸೊ ಇಂಟಿಗ್ರೇಟೆಡ್ ಬ್ಯಾಚ್ ನವರಿಗೆ 9 months ಕೋರ್ಸ್ ಇರ್ತದೆ. ಇದಾದ ಮೇಲೆ ನಿಮಗೆ ಅಡಿಷನಲ್ ಮೈನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್, ಯಾರೆಲ್ಲ ಮೈನ್ಸ್ ಬರ್ದಿದ್ದೀರಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು, ಮತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ನಾಲೆಡ್ಜ್ ಬೇಕು, ಇನ್ನೊಂದು ಸ್ವಲ್ಪ ಲಿಂಕಿಂಗ್ ಎಬಿಲಿಟಿ ಬೇಕು, ಡಿಫ್ರೆಂಟ್ ಟಾಪಿಕ್ಸ್ ಎಲ್ಲೆಲ್ಲಿ ಇರ್ತಾವೆ ನಮ್ಮ ಇದು ಸಿಲೆಬಸ್ ಅಲ್ಲಿ ಅದನ್ನ ಹೆಂಗೆ ಲಿಂಕ್ ಮಾಡಬೇಕು, ಮತ್ತೆ ಕರೆಂಟ್ ಅಫೇರ್ಸ್ ನ ಹೇಗೆ ಸ್ಟ್ಯಾಟಿಕ್ ಪಾರ್ಟ್ ಜೊತೆ ಲಿಂಕ್ ಮಾಡಬೇಕು, ಅದ್ರಿಗೋಸ್ಕರನೇ ಒಂದು ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂತ ನಾವು ಲಾಂಚ್ ಮಾಡ್ತೀವಿ. ಇದರಲ್ಲಿ ಪ್ರಿಲಿಮ್ಸ್ ಬಿಟ್ಟು ಯಾರೆಲ್ಲ ಮೈನ್ಸ್ ಅಲ್ಲಿ ನೀವು ಎನ್ರಿಚ್ ಆಗ್ಬೇಕು ಅಂತಿದ್ದೀರಿ ಅವರಿಗೆ ಮೈನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂತ ಸಹ ನಾವು ಲಾಂಚ್ ಮಾಡ್ತಿದ್ದೀವಿ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀವು ನಮ್ಮ ಆಫೀಸ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವೆಲ್ಲ ತಿಳಿದುಕೋಬಹುದು. ಸೊ ಕಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್, ಪ್ರಿಲಿಮ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು, ಮೈನ್ಸ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಗೊತ್ತಿಲ್ಲದೆ ಇದ್ದಲ್ಲಿ ಅದರ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ನಾನು ಮಾಡ್ತೀನಿ. ಅಲ್ಲಿ ನಾನು ಹಂತ ಹಂತವಾಗಿ ಬಿಟ್ ಬೈ ಬಿಟ್ ನಿಮಗೆ ಮೇಜರ್ ಹಾಗೂ ಮೈನರ್ ಟಾಪಿಕ್ಸ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಪ್ರತಿಯೊಂದು ಅಲ್ಲಿ ನಾನು ಕಲ್ಸ್ಕೊಡ್ತೀನಿ. ನೆಕ್ಸ್ಟ್, ಸೊ ವೈ ಯು ಹ್ಯಾವ್ ಟು ಜಾಯಿನ್ ಅಟ್ ದಿಸ್ ಸ್ಟೇಜ್ ಅಂತ ಹೇಳಿದ್ರೆ, ಎಷ್ಟೊಂದು ಅರ್ಲಿ ನೀವು ಈ ಒಂದು ಟ್ರ್ಯಾಕ್ ಬರ್ತೀರಾ ಅಷ್ಟೊಂದು ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ನಿಮ್ಮ ಒಂದು ಪ್ರಿಪರೇಷನ್ ಸಡನ್ ಆಗಿ ನೋಟಿಫಿಕೇಶನ್ ಬಂತು ಆಗ ಒಂದು 14-15 ಗಂಟೆ ಕುತ್ಕೊಂಡು ಓದ್ತೀನಿ ಅನ್ನೋದಕ್ಕನ್ನ ನೀವು ಈಗಲಿಂದಾನೇ ಜಾಯಿನ್ ಆಗಿ ಒಂದು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಪ್ರಿಪರೇಷನ್ ಅನ್ನ ಮೇಂಟೈನ್ ಮಾಡಿ ಪರ್ ಡೇ 6 to 8 hours ಓದಿದ್ದೆ ಆದಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಿ ಅವ್ರು ಸಹ ನಿಮ್ಮ ವರ್ಕ್ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಒಂದು ಪ್ರಿಪರೇಷನ್ ಈ ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಆಗ್ಬೋದು. ವರ್ಕ್ ಅಲ್ಲಿ ಇದ್ದೀರಾ, ಜಾಬ್ ಅಲ್ಲಿ ಇದ್ದೀರಾ, ಅವ್ರು ಸಹ ಈ ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಆಗಬಹುದು. ಮತ್ತೆ ನಮ್ಮಲ್ಲಿ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡ್ತೀವಿ, ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತೀವಿ, PYQs ಅನ್ನ ಆ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಆದ ಮೇಲೆ ಅಲ್ಲಲ್ಲೇ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ರೆಗ್ಯುಲರ್ ಮಾಕ್ ಟೆಸ್ಟ್ಗಳು ಇರ್ತದೆ, ಮತ್ತೆ ಮೈನ್ಸ್ ಜಾಯಿನ್ ಆದವರಿಗೆ ಮೈನ್ಸ್ ಆನ್ಸರ್ ರೈಟಿಂಗ್ ಸೆಷನ್ಸ್ ಸಹ ಇರ್ತದೆ. ಸೊ ಐ ವಾಂಟ್ ಟು ಟೆಲ್ ಯು ಒನ್ ಮೋಟೋ ಹಿಯರ್, ಏನಂತ ಹೇಳಿದ್ರೆ ಡಿಸಿಪ್ಲಿನ್ ಟುಡೇ ಕ್ರಿಯೇಟ್ಸ್ ಸಕ್ಸಸ್ ಟುಮಾರೋ. ಸೊ ಇದು ಎಷ್ಟೊಂದು ಸತ್ಯ ಅಂತ ಹೇಳಿದ್ರೆ, ನಿಮ್ಮ ಪ್ರಿಪರೇಷನ್ ಯಾವತ್ತೇ ಆಗ್ಲಿ ಒಮ್ಮೆ ಜಾಸ್ತಿ ಇರೋದು, ಒಮ್ಮೆ ಪಟ್ ಅಂತ ಬೀಳೋದು, ಒಮ್ಮೆ ಜಾಸ್ತಿ ಇರೋದು, ಒಮ್ಮೆ ಪಟ್ ಅಂತ ಬೀಳೋದು, ಈ ತರ ಮಾಡ್ತಾ ಹೋದ್ರೆ ಸಕ್ಸಸ್ ಕಾಣೋದಂತೂ ತುಂಬಾನೇ ಅಸಾಧ್ಯ ಆಗುವ ಒಂದು ಪ್ರಶ್ನೆಗಳಾಗ್ಬಿಡ್ತದೆ. ಬಟ್ ನೀವು ಒಂದು ಕನ್ಸಿಸ್ಟೆಂಟ್ ಆಗಿ ನೀವು ಪ್ರಯತ್ನ ಬೀಳ್ತಿದ್ದಲ್ಲಿ, ಕನ್ಸಿಸ್ಟೆಂಟ್ ಆಗಿ ಹೀಗೆ ಹೋದಾಗ ನಿಮ್ಮ ಟ್ರ್ಯಾಕ್ ಹಾಗೂ ನಿಮ್ಮ ಸಕ್ಸಸ್ ಆನ್ ಎ ವೆರಿ ರೈಟ್ ಟ್ರ್ಯಾಕ್ ಅಲ್ಲಿ ಇರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಕೀ
ಸಕ್ಸಸ್ ಫೋಕಸ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಸಕ್ಸಸ್ ಆಗೋದಿಕ್ಕೆ ಕೀ ಏರಿಯಾಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಮೋಟಿವೇಶನ್ ಕನ್ಸಿಸ್ಟೆಂಟ್ ಆಗಿರಬೇಕು. ಒಂದು ದಿವಸ ಮೋಟಿವೇಶನ್ ಇರೋದು, ಬೇರೆ ದಿವಸ ಮೋಟಿವೇಶನ್ ಇಲ್ಲದೆ ಇರುವ ವಿದ್ಯಾರ್ಥಿಗಳು ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ನಿಮಗೆ ಖಂಡಿತ ಸ್ಟಾರ್ಟಿಂಗ್ ಇಂದ ನಿಮ್ಮ ಸಕ್ಸಸ್ ಆಗುವ ಜರ್ನಿವರೆಗೂ ನಾವು ನಿಮಗೆ ಮೋಟಿವೇಶನ್ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ. ಮತ್ತೆ ರಿವಿಷನ್ ಮಾಡಬೇಕು, ಮತ್ತೆ ನ್ಯೂ ಸ್ಟಡಿ ಮೆಟೀರಿಯಲ್ ಎಲ್ಲಾನು ಗ್ರಾಬ್ ಮಾಡೋದ್ರ ಬದಲು ಒಂದು ಮೆಟೀರಿಯಲ್ ಅನ್ನ ಇಟ್ಟುಕೊಂಡು ನೀವು ಓದಬೇಕು. ಮತ್ತೆ ನಿಮಗೆ ಪ್ರಿಲಿಮ್ಸ್ ನವರು ಎಲಿಮಿನೇಷನ್ ಟೆಕ್ನಿಕ್ಸ್ ಹೇಗೆ ಮಾಡಬೇಕು ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಟ್ರಿಕ್ಸ್ ಇದನ್ನೆಲ್ಲ ಡೆವಲಪ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಹೇಳ್ಕೊಡ್ತೀವಿ. ಮತ್ತೆ ನಿಮ್ಮ ಮೈನ್ಸ್ ಆನ್ಸರ್ ರೈಟಿಂಗ್, ಯಾರೆಲ್ಲ ಮೈನ್ಸ್ ಪ್ರಿಪರೇಷನ್ ಆಗ್ತಿದ್ದೀರಿ ಅವರಿಗೆ ಒಂದು ಸ್ಟ್ರಕ್ಚರ್ಡ್ ಆನ್ಸರ್ ರೈಟಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಕಲಿಸ್ಕೊಡ್ತೀವಿ. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದ್ದೀನಿ, ಕಂಪ್ಲೀಟ್ಲಿ KAS ರಿಲೇಟೆಡ್ ಪ್ರೋಗ್ರಾಮ್ ಇರ್ತದೆ. ಸೊ ಇದರಲ್ಲಿ ಯಾರೆಲ್ಲ ನೀವು KAS ಅಧಿಕಾರಿ ಆಗಬೇಕು ಅಂತಿದ್ದೀರಿ ಅವರೆಲ್ಲ ಜಾಯಿನ್ ಆಗ್ಬಹುದು. ದ ಸೀಕ್ರೆಟ್ ಆಫ್ ಯುವರ್ ಫ್ಯೂಚರ್ ಈಸ್ ಹಿಡನ್ ಇನ್ ಯುವರ್ ಡೈಲಿ ರುಟೀನ್ ಅನ್ನೋ ಒಂದು ಕೊಟೇಶನ್ನೇ ಇದೆ. ಸೊ ನಿಮ್ಮ ಒಂದು ಫ್ಯೂಚರ್ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ, ನಿಮ್ಮ ಈ ಒಂದು ಡೈಲಿ ಪ್ಲಾನ್ ಇದೆಯಲ್ಲ ಅದರ ಮೇಲೆ ನಿಮ್ಮ ಒಂದು ಫ್ಯೂಚರ್ ಅಡಗಿದೆ. ನೀವು ಇವತ್ತಿಂದಾನೇ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಸ್ಟ್ರಕ್ಚರ್ಡ್ ಆಗಿ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇ ಆದಲ್ಲಿ ಸಕ್ಸಸ್ ಕಾಣುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ಸೊ ಇದನ್ನೆಲ್ಲ ಹೇಳ್ತಾ ಆದಷ್ಟು ನಿಮ್ಮ ಪ್ರಿಪರೇಷನ್ ಅನ್ನು ಚುರುಕುಗೊಳಿಸ್ಕೊಳ್ಳಿ. ಮೇ 1ನೇ ತಾರೀಕಿಂದ ನಮ್ಮ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ ಪ್ರಿಪರೇಷನ್ ಮಾಡಬೇಕು, ಈ ಸತಿ ನಾವು ಸುಮಾರು ಎಷ್ಟೊಂದು ಪೋಸ್ಟ್ಗಳು ನಿಮಗೆ ವೇಕೆಂಟ್ ಇದಾವೆ ಅಂತ ಹೇಳಿದ್ರೆ, KAS ಗೆಜೆಟೆಡ್ ಪ್ರೊಬೇಷನರ್ಗೆ 900 ಪೋಸ್ಟ್ಗಳು ವೇಕೆಂಟ್ ಇದಾವೆ. ಇದೊಂದು ಅದ್ಭುತವಾದ ಸಂಗತಿ. ಆದ್ರೆ ಇಷ್ಟೊಂದೆಲ್ಲ ರೆಕ್ರೂಟ್ಮೆಂಟ್ ಮಾಡ್ತಾರಾ? ಇಲ್ಲ, ಯಾವುದೇ ಕಾರಣಕ್ಕೆ ಇಷ್ಟೊಂದು ರೆಕ್ರೂಟ್ಮೆಂಟ್ ಮಾಡಲ್ಲ, ಹಂತ ಹಂತವಾಗಿ ಮಾಡ್ತಾರೆ. ಸೊ ಪ್ರೆಸೆಂಟ್ಲಿ ನಮ್ಮ ನೆಕ್ಸ್ಟ್ ನೋಟಿಫಿಕೇಶನ್ 350 to 400 ಪೋಸ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟೊಂದೆಲ್ಲ ಹೇಳ್ತಾ ನಿಮ್ಮ ಪ್ರಿಪರೇಷನ್ ಅನ್ನ ಪ್ರಾಪರ್ ಆಗಿ ಟೈಮಿಂಗ್ ತಕ್ಕಂತೆ ಪ್ಲಾನ್ ಮಾಡ್ಕೊಳ್ಳಿ, ಕನ್ಸಿಸ್ಟೆಂಟ್ ಆಗಿರಿ, ರೆಗ್ಯುಲರ್ ಆಗಿ ರಿವೈಸ್ ಮಾಡಿ, ನಿಮ್ಮ ಆನ್ಸರ್ ರೈಟಿಂಗ್ ಅನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಸಕ್ಸಸ್ ಅನ್ನ ನೀವು ಇದೀ ಒಂದು 4 ಪಾಯಿಂಟ್ಸ್ ಅಲ್ಲಿ ಅಡಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಇಂಟ್ರೆಸ್ಟೆಡ್ ಇರೋರು ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನೀವು ಅಡ್ಮಿಷನ್ಸ್ ತಗೋಬಹುದು. ಅಡ್ಮಿಷನ್ಸ್ ಆರ್ ಓಪನ್. ಮೇ 1ನೇ ತಾರೀಕಿಂದ ನಿಮಗೆ ಕ್ಲಾಸಸ್ ಸಹ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು.